ನಮಸ್ತೆ ವೀಕ್ಷಕರೇ, ಕರ್ನಾಟಕ ನ್ಯೂಸ್ ಬೀಟ್ಗೆ ಸ್ವಾಗತ. ನಾನು ಅಖಿಲೇಶ್ ದಬ್ಬೆಕಟ್ಟೆ. ಸದ್ಯ ದೇಶದೆಲ್ಲೆಡೆ ಮತಗಳ್ಳತನ ಆಗ್ತಾ ಇದೆ, ದೊಡ್ಡ ಮಟ್ಟದ ವೋಟ್ ಚೋರಿ ನಡೀತಾ ಇದೆ, ಎಲ್ಲವೂ ಸರಿಯಿಲ್ಲ ಅನ್ನುವಂತ ಗಂಭೀರ ಆರೋಪಗಳನ್ನ ಕಾಂಗ್ರೆಸ್ಸಿನ ನಾಯಕ, ಏನು ಲೋಕಸಭೆಯ ವಿಪಕ್ಷ ನಾಯಕ ಆಗಿರುವಂತಹ ರಾಹುಲ್ ಗಾಂಧಿಯವರು ಗಂಭೀರ ಆರೋಪಗಳನ್ನು ಮಾಡ್ತಾನೆ ಇದ್ದಾರೆ. ಒಂದು, ಚುನಾವಣಾ ಆಯೋಗ ಇದೆಯಲ್ಲ, ಇದೊಂದು ಇಂಡಿಪೆಂಡೆಂಟ್ ಬಾಡಿ. ಭಾರತ ಇಡೀ ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾಗಿರುವಂತಹ ಪ್ರಜಾಪ್ರಭುತ್ವದ ದೇಶದಲ್ಲಿ ಚುನಾವಣಾ ಆಯೋಗ ಮಹತ್ವದ ಪಾತ್ರವನ್ನ ವಹಿಸುತ್ತೆ. ಆದರೆ ಚುನಾವಣಾ ಆಯೋಗ ಸರಿಯಾಗಿ ಕೆಲಸ ಮಾಡ್ತಾ ಇಲ್ವಾ? ಹಾಗಾದ್ರೆ ರಾಹುಲ್ ಗಾಂಧಿಯವರ ಆರೋಪಗಳು ಏನು? ಇದರ ಕಂಪ್ಲೀಟ್ ಡೀಟೇಲ್ಸ್ ಗಳನ್ನ ನೀಡ್ತಾ ಹೋಗ್ತೀವಿ. ಇದೇ ಈ ಹೊತ್ತಿನ ವಿಶೇಷ. ಚುನಾವಣೆ ಕಗ್ಗಂಟು. ಚುನಾವಣೆ ಮಾದರಿ ಎಂದಿನಿಂದ ಆರಂಭವಾಯಿತು ಅಂದಿನಿಂದಲೇ ಈ ಮತಗಳ್ಳತನ, ಮತ ಕೊಂಡುಕೊಳ್ಳುವಿಕೆ ಎಲ್ಲವೂ ಕೂಡ ನಡೀತಾನೆ ಬಂದಿದೆ. ಚುನಾವಣಾ ಆಯೋಗಕ್ಕೆ, ಚುನಾವಣಾ ಪ್ರಕ್ರಿಯೆಗಳಿಗೆ ಆಗಾಗ ಚಿಕಿತ್ಸೆಯನ್ನ ನೀಡ್ತಾನೆ ಬರಲಾಗಿದೆ. ಆದರೂ ಇನ್ನೂ ಕೂಡ ಪೂರ್ಣ ಪ್ರಮುಖವಾಗಿ ಯಾವುದು ಕೂಡ ಗುಣಮುಖವಾಗಿಲ್ಲ. ಅದೇನೇ ಇರಲಿ, ಈಗ ಮತ್ತೊಂದು ಸುತ್ತಿನ ಮತಗಳ್ಳತನದ ವಿರುದ್ಧ ಆಂದೋಲನಕ್ಕೆ ರಾಹುಲ್ ಗಾಂಧಿಯವರು ಅಡಿ ಇಟ್ಟಿದ್ದು. ಈ ಎಲ್ಲದರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಕಂಪ್ಲೀಟ್ ಡೀಟೇಲ್ಡ್ ಸ್ಟೋರಿ ಇಲ್ಲಿದೆ ನೋಡಿ. ಮತ್ತೊಂದು ಸುತ್ತಿನ ಮತಕಳ್ಳತನ ಆಂದೋಲನ ಶುರು ಮಾಡಿದ ರಾಗ. ಕೇಂದ್ರ ಚುನಾವಣಾ ಆಯೋಗವನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದ ಕಾಂಗ್ರೆಸ್. ಹೌದು, ಮತಗಳ್ಳತನದ ವಿರುದ್ಧ ಮತ್ತೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸಮರ ಸಾರಿದ್ದಾರೆ. ಕರ್ನಾಟಕ, ಮಹಾರಾಷ್ಟ್ರದ ಬಳಿಕ ಈಗ ಹರಿಯಾಣದಲ್ಲಿ ಆಗಿರುವ ಮತಗಳ್ಳತನದ ವಿರುದ್ಧ ದಾಖಲೆಗಳ ಸಮೇತ ಸುದ್ದಿಗೋಷ್ಠಿಯನ್ನ ನಡೆಸಿ ದಾಖಲೆ, ಪಿಪಿಟಿ ಪ್ರೆಸೆಂಟೇಷನ್ಸ್, ಗ್ರಾಫಿಕ್ಸ್ ಬಳಕೆ ಮೂಲಕ ವಿವರವಾಗಿ ಮತಗಳ್ಳತನ ಆಗಿರುವ ಬಗ್ಗೆ ಆರೋಪಿಸಿ ಬಿಜೆಪಿಯ ಮತಗಳ್ಳತನಕ್ಕೆ ಕೇಂದ್ರ ಚುನಾವಣಾ ಆಯೋಗ ಸಹಾಯ ಮಾಡ್ತಾ ಇದೆ ಎನ್ನುವ ಗಂಭೀರ ಆರೋಪ ಮಾಡಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗದ ಹುಳುಕುಗಳನ್ನ ಹೊರಹಾಕಿದ ರಾಗ. ದೇಶದ ಚುನಾವಣಾ ಅವ್ಯವಸ್ಥೆಯನ್ನ ಬಟ ಬಯಲುಗೊಳಿಸಿದ ರಾಹುಲ್. ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ 5.21 ಲಕ್ಷ ನಕಲಿ ಮತದಾರರು, 93,174 ಅಮಾನ್ಯ ಮತದಾರರು ಮತ್ತು 19.26 ಲಕ್ಷ ಬಲ್ಕ್ ಮತದಾರರು ಸೇರಿದಂತೆ 25 ಲಕ್ಷ ಮತಗಳನ್ನ ಕಳುವು ಮಾಡಲಾಗಿದೆ ಎಂದು ಮತ್ತೆ ಕೇಂದ್ರ ಚುನಾವಣಾ ಆಯೋಗ ಬಿಜೆಪಿಯನ್ನ ಗುರಿಯಾಗಿಸಿಕೊಂಡು ರಾಹುಲ್ ಆರೋಪವನ್ನ ಮಾಡಿರುವುದು ಒಂದು ಹಂತಕ್ಕೆ ಕೇಂದ್ರ ಚುನಾವಣಾ ಆಯೋಗದ ಹುಳುಕನ್ನ ಹೊರ ಹಾಕಿದಂತೆ ಆಗಿದೆ ಅನ್ನೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಒಂದು ರಾಜ್ಯದಲ್ಲಿ ಬರೋಬ್ಬರಿ 25 ಲಕ್ಷಕ್ಕೂ ಹೆಚ್ಚು ಮತಗಳ್ಳತನ ಆಗಿದೆ ಎಂದ್ರೆ ರಾಹುಲ್ ಹಾಗೂ ಕಾಂಗ್ರೆಸ್ನ ಮುಂದಿನ ಭೇಟಿಯಲ್ಲಿ ಇನ್ನೆಷ್ಟು ಇಂತಹ ಮತಗಳ್ಳತನ ಆಗಿರುವ ದಾಖಲೆಗಳನ್ನ ದೇಶದ ಮುಂದಿಡಬಹುದು ಎನ್ನುವ ಪ್ರಶ್ನೆ ಮುನ್ನೆಲೆಗೆ ಬರ್ತಿದೆ. ನನ್ನ ಟೀಮ್ಗೆ ಈ ದಾಖಲೆಯನ್ನ ಪದೇ ಪದೇ ಪರಿಶೀಲನೆ ಮಾಡಿ ಅಂತ ಹೇಳಿದ್ದೇನೆ. ಸತತ ಅಧ್ಯಯನ, ಪರಿಶೀಲನೆ ನಡೆಸಿದ ಬಳಿಕವೇ ಈ ಮತಗಳ್ಳತನ ಆಗಿರುವ ಸೆಂಟ್ರಲೈಸ್ಡ್ ಆಪರೇಷನ್ ಬಗ್ಗೆ ದಾಖಲೆ ಸಮೇತ ನೀಡಲಾಗ್ತಿರುವುದಾಗಿ ರಾಹುಲ್ ಗಾಂಧಿ ಹೇಳ್ತಿರೋದು ಇಡೀ ದೇಶವೇ ಬೆಚ್ಚಿ ಬೀಳುವಂತೆ ಮಾಡಿದೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಭಾರತೀಯ ಚುನಾವಣಾ ಪ್ರಕ್ರಿಯೆ ರೋಗಗ್ರಸ್ತವೇ. ಕಾಲಕಾಲಕ್ಕೆ ಚುನಾವಣಾ ಪ್ರಕ್ರಿಯೆಯ ಅನಾರೋಗ್ಯಕ್ಕೆ ಚಿಕಿತ್ಸೆ. ಬ್ಯಾಲೆಟ್ ಪೇಪರ್ ಹಾಗೂ ಎಲೆಕ್ಟ್ರಿಕ್ ಮತಯಂತ್ರಗಳ ದುರ್ಬಳಕೆ, ಮತಗಳ್ಳತನ, ಚುನಾವಣಾ ಬಾಂಡ್ಗಳು ಎಲ್ಲವೂ ಚುನಾವಣಾ ಪ್ರಕ್ರಿಯೆಗೆ ಹಿಡಿದ ರೋಗಗಳು ಅಥವಾ ರೋಗದ ಲಕ್ಷಣಗಳು ಎಂದೇ ಹೇಳಬಹುದು. ಸ್ವತಃ ರಾಹುಲ್ ಗಾಂಧಿಯವರೇ ಈ ಎಲ್ಲದರ ಬಗ್ಗೆ ಅನೇಕ ಬಾರಿ ತೀವ್ರ ವಾಗ್ದಾಳಿಯನ್ನು ಮಾಡಿದ್ದಾರೆ. ಚುನಾವಣಾ ಬಾಂಡ್ ದೇಶದ ಅತಿ ದೊಡ್ಡ ಹಗರಣ ಎಂದು ರಾಹುಲ್ ಗಾಂಧಿ ಆರೋಪ ಮಾಡಿದ್ದಾರೆ. ಮಾತ್ರವಲ್ಲದೆ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರನ್ನ ಆಯ್ಕೆ ಮಾಡುವ ಸಂದರ್ಭದಲ್ಲಿ ಸಂಸತ್ತಿನ ವಿರೋಧ ಪಕ್ಷದ ನಾಯಕನನ್ನ ಪರಿಗಣಿಸಿಲ್ಲ ಎಂದು ಆರೋಪಿಸಿದ್ದಾರೆ. ಮುಂದುವರೆದು ನರೇಂದ್ರ ಮೋದಿಯವರು ಚುನಾವಣಾ ಆಯೋಗದಲ್ಲಿ ತಮ್ಮ ವ್ಯಕ್ತಿಗಳನ್ನೇ ಕೂರಿಸಿದ್ದಾರೆಂದು ಹೇಳಿದ್ದಾರೆ. ಈಗ ರಾಹುಲ್ ಗಾಂಧಿ ಮತಗಳ್ಳತನದ ಆರೋಪದ ಮೂಲಕ ಬಿಜೆಪಿ ಹಾಗೂ ಕೇಂದ್ರ ಚುನಾವಣಾ ಆಯೋಗದ ಮೇಲೆ
ತಮ್ಮ ಸಮರವನ್ನ ಹೊಸ ಆಯಾಮದಲ್ಲಿ ಮುಂದುವರಿಸಿದ್ದಾರೆ. ಇನ್ನು ಚುನಾವಣಾ ಪ್ರಕ್ರಿಯೆಗೆ ಆಗಾಗ ಚಿಕಿತ್ಸೆ ನೀಡುತ್ತಾ ಬರಲಾಗಿದೆ. 1974ರಲ್ಲಿ ವಿಎಂ ತಾರ್ಕುಂಡೆ ನೇತೃತ್ವದ ಚುನಾವಣಾ ಸುಧಾರಣಾ ಸಮಿತಿ, 1990ರಲ್ಲಿ ದಿನೇಶ್ ಗೋಸ್ವಾಮಿ ಸಮಿತಿ, 1993ರಲ್ಲಿ ವೋಹ್ರಾ ಸಮಿತಿ, 1994ರಲ್ಲಿ ವಿಆರ್ ಕೃಷ್ಣ ಅಯ್ಯರ್ ಸಮಿತಿ, 1998ರಲ್ಲಿ ಇಂದ್ರಜಿತ್ ಗುಪ್ತ ಸಮಿತಿ, 1999ರಲ್ಲಿ ವಾಜಪೇಯಿ ಸರ್ಕಾರದ ಅವಧಿಯಲ್ಲಿ ಕಾನೂನು ಆಯೋಗ, 2001ರಲ್ಲಿ ಸಂವಿಧಾನ ಪುನರ್ ಪರಿಶೀಲನಾ ಆಯೋಗ. ಇನ್ನು ಅಭ್ಯರ್ಥಿಗಳು ನಾಮಪತ್ರಗಳ ಜೊತೆಗೆ ಕ್ರಿಮಿನಲ್ ಅಪರಾಧಗಳ ವಿವರ, ಆದಾಯ, ಸಾಲ, ಶೈಕ್ಷಣಿಕ ಅರ್ಹತೆಯ ವಿವರ ಸಲ್ಲಿಸಬೇಕೆಂದು 2003ರಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ ಆದೇಶ. ಹೀಗೆ 1974ರಿಂದ ಇಲ್ಲಿಯವರೆಗೆ ಸಮಿತಿಗಳು, ಆಯೋಗ, ಕೋರ್ಟ್ ನೀಡಿರುವ ಶಿಫಾರಸು, ಆದೇಶಗಳಿಂದ ಚುನಾವಣೆಯ ಪ್ರಕ್ರಿಯೆಗಳಲ್ಲಿ ಅನೇಕ ಬದಲಾವಣೆಗಳು ಆದರೂ ಇನ್ನು ಚುನಾವಣಾ ಪ್ರಕ್ರಿಯೆ ಗುಣಮುಖವಾಗಿಲ್ಲ ಅನ್ನೋದ್ರಲ್ಲಿ ಸಂಶಯವಿಲ್ಲ. ಈಗಂತೂ ಸಂಪೂರ್ಣ ಹದಗೆಟ್ಟಿದೆ. ಹಾಗಂತ ಹಿಂದೆ ಎಲ್ಲವೂ ಸರಿ ಇದ್ದಿತೆ ಎಂದ್ರೆ ಅದು ಕೂಡ ಇಲ್ಲ. ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡುವುದಕ್ಕೆ ಚುನಾವಣಾ ಅಕ್ರಮವೂ ಒಂದು ಕಾರಣ ಅನ್ನೋದು ಕೂಡ ಇಲ್ಲಿ ಉಲ್ಲೇಖಾರ್ಹ. ಒಟ್ಟಿನಲ್ಲಿ ಈಗ ಚುನಾವಣಾ ಪ್ರಕ್ರಿಯೆಯ ಮೇಲೆ ರಾಹುಲ್ ಗಾಂಧಿ ಆರೋಪ ಮಾಡಿರುವುದರಿಂದ ಸಾರ್ವಜನಿಕ ವಲಯದಲ್ಲಿ ಅವಿಶ್ವಾಸ ಮೂಡಿದೆ ಎನ್ನುವುದಂತೂ ಸುಳ್ಳಲ್ಲ. ಚುನಾವಣಾ ಪ್ರಕ್ರಿಯೆ ಸುಧಾರಣೆ ಆಗಬೇಕಿದೆ, ಸಂಬಂಧಪಟ್ಟವರು ಹೊಣೆಗಾರಿಕೆ ಹೊರಬೇಕಿದೆ. ಆಗ ಮಾತ್ರ ಸುವ್ಯವಸ್ಥಿತವಾಗಿ ಪ್ರಜಾಪ್ರಭುತ್ವ ಕಾರ್ಯನಿರ್ವಹಿಸುತ್ತದೆ ಅನ್ನೋದರಲ್ಲಿ ಸಂಶಯವಿಲ್ಲ. ಶ್ರೀರಾಜ್ ವಕ್ವಾಡಿ, ಸ್ಪೆಷಲ್ ಬ್ಯೂರೋ ಹೆಡ್, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು.